ಡಾಕ್ಟರ್ ಟಿವಿ9 ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉಂಟಾಗುವ ಹತ್ತಾರು ತೊಂದರೆಗಳಿಗೆ ಸಾಕಷ್ಟು ಬಾರಿ ಓಪನ್ ಸರ್ಜರಿ ಮಾಡಬೇಕಾಗುತ್ತೆ. ಆದ್ರೀಗ ಆಧುನಿಕ ಯುಗದಲ್ಲಿ ವೈದ್ಯಕೀಯ ಸವಲತ್ತುಗಳು ಜಾಸ್ತಿ ಆಗಿದ್ದು ಹೆಚ್ಚು ತೊಡಕುಗಳಿಲ್ಲದೆ ಲ್ಯಾಪ್ರೋಸ್ಕೋಪಿಕ್ ಹಾಗೂ ರೊಬೋಟಿಕ್ ಶಸ್ತ್ರಚಿಕಿತ್ಸೆ ಮೂಲಕ ಸರಳವಾಗಿ ಚಿಕಿತ್ಸೆ ಪಡೆಯಬಹುದು. ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ವಿಶೇಷ ತಂತ್ರವನ್ನ ಸೂಚಿಸುತ್ತೆ. ಕ್ಯಾಮೆರಾದ ಸಹಾಯದಿಂದ ಹೊಟ್ಟೆಯಲ್ಲಿ ಹಲವಾರು ಸಣ್ಣ ರಂಧ್ರಗಳ ಮೂಲಕ ಶಸ್ತ್ರಚಿಕಿತ್ಸೆಯನ್ನ ನಿರ್ವಹಿಸುವಂತ ವಿಧಾನ ಇದು. ಹಾಗಿದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ರೋಬೋಟಿಕ್ ಸರ್ಜರಿ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಯಾವೆಲ್ಲ ವಿಧಗಳಿವೆ, ಯಾರೆಲ್ಲ ರೋಬೋಟಿಕ್ ಸರ್ಜರಿ ಮಾಡಿಸಿಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಇಂಟರಾಲಜಿ HOD ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಅಶ್ವಿನಿ ಕುಮಾರ್ ಕುದ್ರಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಹಾಗೂ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಮೊದಲನೇದಾಗಿ ನೀವು ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಡಾಕ್ಟರ್. ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಥವಾ GI ಸರ್ಜರಿ ಇದು ಸರ್ಜರಿಯ ಒಂದು ಸಬ್ ಸ್ಪೆಷಾಲಿಟಿ ಆಗಿರುತ್ತೆ. ಇದರಲ್ಲಿ ನಾವು ಜೀರ್ಣಾಂಗ ಅಂದರೆ GI ಟ್ರ್ಯಾಕ್ಟ್ ಅದರದ್ದು ಎಲ್ಲ ಸರ್ಜರಿಗಳನ್ನು ನಾವು ಮಾಡ್ತೇವೆ. ಮೇ ಬಿ ಕ್ಯಾನ್ಸರಸ್ ಸರ್ಜರಿ ಇರ್ಬೋದು ಅಥವಾ ನಾನ್ ಕ್ಯಾನ್ಸರಸ್ ಸರ್ಜರಿ ಇರ್ಬೋದು, ಲೈಕ್ ಸ್ಟೋನ್ ಡಿಸೀಸ್ ಇರ್ಬೋದು, ಅಥವಾ ಯಾವುದಾದ್ರೂ ಬ್ಲೀಡಿಂಗ್ ಅಲ್ಸರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಯಾವುದಾದ್ರೂ ಆರ್ಗನ್ ಕ್ಯಾನ್ಸರ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಎಲ್ಲರೂ ಕಿಡ್ನಿ ಪ್ರಾಬ್ಲಮ್ ಇದೆ, ಸ್ಟೋನ್ ಆಗಿದೆ, ಅಥವಾ ಏನಾದರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ, ಕಿಡ್ನಿ ಕ್ಯಾನ್ಸರ್ ಇದೆ ಅಂದರೆ ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಹಾಗೆ ಬ್ರೈನ್ ಟ್ಯೂಮರ್ ಇದೆ, ಬ್ರೈನಲ್ಲಿ ಬ್ಲೀಡ್ ಆಗಿದೆ, ಈ ಥರ ಎಲ್ಲ ಪ್ರಾಬ್ಲಮ್ಗೆ ನ್ಯೂರೋಸರ್ಜನ್ ಹತ್ರ ಹೋಗ್ತಾರೆ. ಹಾಗೆಯೇ ಜೀರ್ಣಾಂಗ GI ಟ್ರ್ಯಾಕ್ಟ್ದು ಎನಿ ಪ್ರಾಬ್ಲಮ್, ಸರ್ಜಿಕಲ್ ಪ್ರಾಬ್ಲಮ್, ಸ್ಟೋನ್ ಇರ್ಬೋದು, ಅಥವಾ ಬಿನೈನ್ ಡಿಸೀಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕ್ಯಾನ್ಸರ್ಸ್ ಪ್ರಾಬ್ಲಮ್ ಇರ್ಬೋದು, ಅವರಿಗೆ ನಾವು ಈ ಥರ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ ಟ್ರೀಟ್ ಮಾಡ್ತೇವೆ. ಸುಮಾರು ಜನರಿಗೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಉಪವಿಭಾಗ ಇದೆ ಅಂತ ಸುಮಾರು ಜನರಿಗೆ ಅವೇರ್ನೆಸ್ಸೇ ಇಲ್ಲ. ಅವ್ರ ಗ್ಯಾಸ್ಟ್ರೋಎಂಟ್ರಾಲಜಿ ಅಂತಂದ್ರೆ ಅಥವಾ ಫಿಸಿಷಿಯನ್ ಅಥವಾ ಎಂಡೋಸ್ಕೋಪಿ ಮಾಡೋ ಡಾಕ್ಟರ್ಗೆ ಅಷ್ಟೇ ಅವ್ರ ಅವೇರ್ನೆಸ್ ಇದೆ. ಹೀಗೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂತ ಸಬ್ ಸ್ಪೆಷಾಲಿಟಿ ಇದೆ ಅಂತ ಜನರಿಗೆ ಅವೇರ್ನೆಸ್ ಕಡಿಮೆ ಇದೆ. ಡಾಕ್ಟರ್, ಇನ್ನು ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಏನು ಡಾಕ್ಟರ್? 1980s ಅಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಂಟ್ರೊಡ್ಯೂಸ್ ಆಯಿತು. ಇದರಲ್ಲಿ ಸ್ಮಾಲ್ ಹೋಲ್ಸ್ ಮುಖಾಂತರ, ಅರ್ಧ ಸೆಂಟಿಮೀಟ್ರ್ 1 ಸೆಂಟಿಮೀಟ್ರ್ ಹೋಲ್ ಮುಖಾಂತರ ಕ್ಯಾಮ್ರಾ ಹಾಗೂ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿ ಸರ್ಜರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನಿಷಿಯಲಿ ತುಂಬ ರೆಸಿಸ್ಟೆನ್ಸ್ ಇತ್ತು, ಅಥವಾ ಕಾಂಪ್ಲಿಕೇಶನ್ ರೇಟ್ಸು ಸ್ವಲ್ಪ ಜಾಸ್ತಿ ಇದ್ದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲಿ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗ ಎಲ್ಲ ಲರ್ನಿಂಗ್ ಕರ್ವು, ಎಕ್ಸ್ಪರ್ಟೀಸು, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬಂದ ಮೇಲೆ ಇದರಿಂದ ಸೇಫ್ ಆಗಿ, ಎಷ್ಟು ಓಪನ್ ಸರ್ಜರಿ ಸೇಫ್ ಇರುತ್ತೆ ಅಷ್ಟೇ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಮಾಡಬಹುದು. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಕೊಡುವ ವಿಧಾನದಲ್ಲಿ ಟ್ರೆಡಿಷನಲ್ ಓಪನ್ ಸರ್ಜರಿ ಏನಿದೆ ಅದಕ್ಕೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೂ ಯಾವ ರೀತಿಯಾಗಿ ವ್ಯತ್ಯಾಸ ಇರುತ್ತೆ? ಅಂದ್ರೆ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ವಿಧಾನ ಅಂತ ಹೇಳೋದಾದ್ರೆ ಡಾಕ್ಟರ್. ಈಗ ಲ್ಯಾಪ್ರೋಸ್ಕೋಪಿಯಲ್ಲಿ ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ, ದೊಡ್ಡ ಕಟ್ ಮಾಡಿರ್ತಾರೆ, ಹಾಗೆ ಸರ್ಜನಿಗೆ ಆಪರೇಟಿವ್ ಫೀಲ್ಡ್ ಚೆನ್ನಾಗಿ ಕಾಣ್ತಾ ಇರುತ್ತೆ, ಫಸ್ಟ್ ಅಸಿಸ್ಟೆಂಟಿಗೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಉಳಿದವ್ರಿಗೆ ಏನಾಗ್ತಾ ಇದೆ ಅಂತ ಯೂಶಲಿ ಚೆನ್ನಾಗಿ ಕಾಣಲ್ಲ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಹೋಲ್ ಮಾಡಿ ಕ್ಯಾಮ್ರಾ ಆಪರೇಟಿವ್ ಫೀಲ್ಡ್ ಹತ್ರ ತೊಗೊಂಡು ಹೋದರೆ ಆಪ್ರೇಷನ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಎಲ್ರಿಗೂ ವಿಷನ್ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ಮಾಲ್ ಹೋಲ್ ಮುಖಾಂತರ ಆಪ್ರೇಷನ್ ಮಾಡೋದ್ರಿಂದ ಆಪರೇಟಿವ್ ಪೇನ್ ಇರೋಲ್ಲ, ನೆಕ್ಸ್ಟ್ ಡೇನೇ ಆಪ್ರೇಷನ್ ಆದಮೇಲೆ ಎದ್ದು ಓಡಾಡುವಂಗಿರ್ತಾರೆ ಪೇಷಂಟ್ಸು. ಹೀಗಾಗಿ ರಿಕವರಿ ಫಾಸ್ಟ್ ಇರುತ್ತೆ. ಆಮೇಲೆ ಪೇಷಂಟ್ಸು ತಮ್ಮ ಯೂಶುವಲ್ ರೂಟೀನ್ ವರ್ಕಿಗೆ ಕೂಡ ಬೇಗ ಹೋಗ್ತಾರೆ. ಓಕೆ ಡಾಕ್ಟರ್, ಇನ್ನು ರೊಬೋಟಿಕ್ ಸರ್ಜರಿ ಬಗ್ಗೆ ಕೂಡ ನಾವು ಮಾತಾಡೋಣ. ಇದು ಕೂಡ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಿಂತ ಎಷ್ಟು ಮುಂದುವರೆದಿದ್ದಾಗಿದೆ, ಎಷ್ಟು ಅಡ್ವಾನ್ಸ್ ಆಗಿದೆ ರೊಬೋಟಿಕ್ ಸರ್ಜರಿ ಅಂತ ನೀವು ಹೇಳೋದು? ಅತಿ ಲೇಟೆಸ್ಟ್ ಟೆಕ್ನಾಲಜಿ ಫಾರ್ ಸರ್ಜರಿ ಅಂದರೆ ರೋಬೋಟಿಕ್ ಸರ್ಜರಿ ಪ್ಲಾಟ್ಫಾರ್ಮ್. ಇದು ಕೂಡ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಥರನೇ ಕೀ ಹೋಲ್ ಮುಖಾಂತರ ಮಾಡಲಾಗುತ್ತೆ. ಬಟ್ ಈಗ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಬೇಕಾದ್ರೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ.
ಏಕೆಂದರೆ ನಾವು ಓಪನ್ ಆಗಿ ನೋಡಬೇಕಾದ್ರೆ ನಮ್ಮ ಎರಡು ಕಣ್ಣುಗಳಿಗೂ 3 ಡೈಮೆನ್ಷನಲ್ ವಿಷನ್ ಸಿಗುತ್ತೆ. ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಬೇಕಾದ್ರೆ ಅದು 3 ಡೈಮೆನ್ಷನ್ ವಿಷನ್ 2 ಡೈಮೆನ್ಷನ್ ವಿಷನ್ ಆಗಿ ಲೈಕ್ ಟಿ ವಿ ನೋಡ್ತಾ ಇರ್ತೇವಲ್ಲ, ಟಿ ವಿಯಲ್ಲಿ ಕಾಣೋ ಹಾಗೆ 2 ಡೈಮೆನ್ಷನಲ್ ಮೂವೀಸ್, 2D ಮೂವೀಸ್, ಈ ಥರ 2 ಡೈಮೆನ್ಷನ್ ಮಾತ್ರ ಕಾಣುತ್ತೆ. 3rd ಡೈಮೆನ್ಷನ್ನು ನಮಗೆ ಗೊತ್ತಾಗಲ್ಲ. ಅರ್ಲಿ 2000ಅಲ್ಲಿ ರೋಬೋಟಿಕ್ ಸರ್ಜರಿ ಸ್ಟಾರ್ಟ್ ಆಯಿತು. ಆಮೇಲೆ ಇದರಲ್ಲಿ ಏನಿರುತ್ತೆ ಅಂದರೆ 3 ಡೈಮೆನ್ಷನಲ್ ವಿಷನ್ ಸಿಗುತ್ತೆ. ನೀವು ಓಪನ್ ಸರ್ಜರಿ ಮಾಡ್ಬೇಕಾದ್ರೆ ಯಾವ ಥರ ವಿಷನ್ ಇರುತ್ತೆ ಅದೇ ಥರ ವಿಷನ್ನು ನಿಮಗೆ ಸಿಗುತ್ತೆ. ಹಾಗೆ ಇದರಲ್ಲಿ 10 ಟೈಮ್ಸ್ ಮ್ಯಾಗ್ನಿಫಿಕೇಶನ್ ಮಾಡ್ಬೋದು. ನಿಮ್ಮ ಕಣ್ಣಲ್ಲಿ ಕೆಲವೊಂದು ಸರಿ ನಾವು ಲೂಪ್ಸ್ ಅಂತ ಯೂಸ್ ಮಾಡ್ತೀವಿ, ಅದರಲ್ಲಿ ಮ್ಯಾಗ್ನಿಫಿಕೇಶನ್ 2 ಟೈಮ್ಸ್ ಅಥವಾ 3 ಟೈಮ್ಸ್, ಮ್ಯಾಕ್ಸಿಮಮ್ 2 or 3 ಟೈಮ್ಸ್ ಆಗುತ್ತೆ. ಬಟ್ ಆ ಮ್ಯಾಗ್ನಿಫಿಕೇಶನ್ ಸರ್ಜನ್ ಅಥವಾ ಯಾರು ಲೂಪ್ ಹಾಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಉಳಿದ ಮೆಂಬರ್ಸಿಗೆ ಮ್ಯಾಗ್ನಿಫಿಕೇಶನ್ ಸಿಗಲ್ಲ. ಮತ್ತು ಅದು ಸ್ವಲ್ಪ ಅಡ್ಯಾಪ್ಟ್ ಮಾಡ್ಕೊಳ್ಳಿಕ್ಕೂ ತೊಂದರೆ ಆಗುತ್ತೆ. ಈ ರೋಬೋಟಿಕ್ ಸರ್ಜರಿಯಲ್ಲಿ ಬಿಲ್ಟ್ ಇನ್ ಟೆಕ್ನಾಲಜಿ ಇದೆ. ಅದರಲ್ಲಿ 10 ಟೈಮ್ಸ್ವರೆಗೂ ಮ್ಯಾಗ್ನಿಫೈ ಮಾಡ್ಬೋದು. ಏನಾದರೂ ಸ್ಮಾಲ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇನ್ಸ್ಟ್ರೂಮೆಂಟ್ಸ್ ಕೂಡ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಇನ್ಸ್ಟ್ರೂಮೆಂಟ್ಸು ರಿಜಿಡ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅವು ಸ್ಟ್ರೇಟ್ ಒಂದು ರಾಡ್ ಥರ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಏನೂ ಮೂವ್ಮೆಂಟ್ ಆಗಲ್ಲ. ರೋಬೋಟಿಕ್ ಸರ್ಜರಿಯಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ರಿಸ್ಟ್ ಅಂತ ಇರುತ್ತೆ, ಅದು ಕೂಡ ಬೆಂಡ್ ಆಗಿ ಡಿಫ್ರೆಂಟ್ ಮೂವ್ಮೆಂಟ್ಸ್ ಮಾಡುತ್ತೆ. ಫಾರ್ವರ್ಡ್ ಸೂಚರಿಂಗ್, ಬ್ಯಾಕ್ವರ್ಡ್ ಸೂಚರಿಂಗ್, ರೊಟೇಷನ್, ಈ ಥರ ಹ್ಯೂಮನ್ ರಿಸ್ಟ್ಗಿಂತ ಜಾಸ್ತಿ ಎಫಿಷಿಯೆಂಟಾಗಿ ಮೂವ್ಮೆಂಟು ರೋಬೋಟಿಕ್ ಇದರಲ್ಲಿ ಸಿಗುತ್ತೆ. ಸೊ 3 ಡೈಮೆನ್ಷನಲ್ ವಿಷನ್ ಮತ್ತು ಆರ್ಟಿಕ್ಯುಲೇಟೆಡ್ ಇನ್ಸ್ಟ್ರೂಮೆಂಟ್, ರಿಸ್ಟೆಡ್ ಮೂವ್ಮೆಂಟ್ಸ್, ಮತ್ತು ಅದರಲ್ಲಿ ಇನ್ನೊಂದು ಫಿಲ್ಟ್ರೇಷನ್ ಟ್ರೆಮರ್ ಫಿಲ್ಟರ್ ಅಂತ ಇರುತ್ತೆ ರೋಬೋಟಿಕ್ ಸರ್ಜರಿಯಲ್ಲಿ. ನೀವು ಯಾವುದಾದ್ರೂ ಒಂದು 5-6 ಅವರ್ಸ್ ಸರ್ಜರಿ ಮಾಡಬೇಕಾದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸಹಜವಾಗಿ ನಿಮಗೆ ಟಯರ್ಡ್ ಆಗ್ತೀರಾ, ಕೈಯಲ್ಲಿ ಒಂದೊಂದು ಸರಿ ಟ್ರೆಮರ್ಸ್ ಬರುತ್ತೆ. ಆವಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ನೀವು ಟ್ರೆಮರ್ಸ್ ಏನಾದ್ರು ಬಂದರೆ ಅದು ಆಂಪ್ಲಿಫೈ ಆಗಿ ಒಳಗಡೆ ಆರ್ಗನ್ ಮೇಲೆ ಎಫೆಕ್ಟ್ ಆಗುತ್ತೆ. ಬಟ್ ರೋಬೋಟಿಕ್ ಸರ್ಜರಿಯಲ್ಲಿ ಸಮಥಿಂಗ್ ಕಾಲ್ಡ್ ಟ್ರೆಮರ್ ಫಿಲ್ಟರ್ ಅಂತಿದೆ. ನಿಮ್ಮ ಕೈಯಲ್ಲಿ ಟ್ರೆಮರ್ಸ್ ಬಂದರೂ ಕೂಡ ಅದು ಟ್ರಾನ್ಸ್ಮಿಟೇ ಆಗಲ್ಲ. ಸೊ ಈ ಥರ ಸುಮಾರು ಆಧುನಿಕ ತಂತ್ರಜ್ಞಾನದಿಂದ ವಾಟ್ ಎವರ್ ದೀಸ್ ಡ್ರಾಬ್ಯಾಕ್ಸ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆಯಲ್ಲ ಅದನ್ನೆಲ್ಲ ಓವರ್ಕಮ್ ಮಾಡಿ ಅಡ್ವಾಂಟೇಜ್ ಥರ ಆಗುವಂಗೆ ಮಾಡಿದ್ದಾರೆ. ಓಕೆ ಡಾಕ್ಟರ್, ಇನ್ನು ಈ ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿರ್ಬೋದು, ಟ್ರೆಡಿಷನಲ್ ಓಪನ್ ಸರ್ಜರಿ ಏನಿದೆ ಅಂದ್ರೆ ಯಾವೆಲ್ಲ ಕಂಡೀಷನ್ಸ್ನ ಇವು ಟ್ರೀಟ್ ಮಾಡ್ಬೋದು, ಎಲ್ಲದಕ್ಕೂ ಕೂಡ ಅಂದ್ರೆ ಸಬ್ಸ್ಟಿಟ್ಯೂಷನ್ ಸಿಕ್ಕಿದ್ಯಾ ರೋಬೋಟಿಕ್ ಸರ್ಜರಿ ಮೂಲಕ ಅಂತ ಡಾಕ್ಟರ್? ಈಗ ಆಸ್ ಆಫ್ ನಾವು ಏನೇನು ಲ್ಯಾಪ್ರೋಸ್ಕೋಪಿಕಲ್ಲಿ ಸರ್ಜರಿ ಮಾಡ್ತೇವೋ ಅವನ್ನೆಲ್ಲನೂ ರೋಬೋಟಿಕ್ ಸರ್ಜರಿಯಲ್ಲಿ ಮಾಡ್ಬೋದು. ಹಾಗೆ ಯಾವುದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಪಾಸಿಬಲ್ ಇಲ್ಲ ಅದನ್ನು ಕೂಡ ನಾವು ರೋಬೋಟಿಕ್ ಸರ್ಜರಿಯಲ್ಲಿ ಮಾಡಬಹುದು. ಈಗ ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ಸ್ವಲ್ಪ ಅಡಿಷ್ನಲ್ ಕಾಸ್ಟ್ ಇರುತ್ತೆ ಇದರಲ್ಲಿ. ಅದಕ್ಕೆ ಎಲ್ರಿಗೂ ನಾವು ಪ್ರಮೋಟ್ ಮಾಡಲ್ಲ. ಯಾವುದರಲ್ಲಿ ಅಡ್ವಾಂಟೇಜ್ ಇದೆ ಅನಿಸುತ್ತೆ ಅದನ್ನು ಮಾತ್ರ ನಾವು ಪೇಷಂಟ್ಸ್ಗೆ ಹೇಳ್ತೀವಿ, ಇದನ್ನು ನೀವು ಮಾಡಿಸ್ಕೊಂಡ್ರೆ ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ, ಅದಕ್ಕೆ ನೀವು ರೋಬೋಟಿಕ್ ಸರ್ಜರಿ ಹೋಗಿ. ಈಗ ಗಾಲ್ ಬ್ಯಾಡರ್ ಸರ್ಜರಿ ಇರುತ್ತೆ, ಗಾಲ್ ಬ್ಯಾಡರ್ ಸರ್ಜರಿ ನಾವು ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡಿಬಿಡ್ತೇವೆ, ಯಾಕಂದರೆ ಅದು ಸಿಂಪಲ್ಲಾಗಿ ಮುಗಿದೋಗುತ್ತೆ. ಅದಕ್ಕೆ ನಾವು ರೋಬೋಟ್ ಹೇಳಿದರೆ ಅದಕ್ಕೆ ಅಡಿಷ್ನಲ್ ಕಾಸ್ಟ್ ಕೊಡಬೇಕಾಗತ್ತೆ. ನಾವು ಕಾಸ್ಟ್ ವರ್ಸಸ್ ಬೆನಿಫಿಟ್ ನೋಡಿ ಯಾರಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಬಟ್ ಏನೇನು ಸರ್ಜರಿ ಇದೆ ಓಪನ್ ಅಥವಾ ಲ್ಯಾಪ್ರೋಸ್ಕೋಪಿಕಲ್ಲಿ ಏನು ಮಾಡ್ಬೋದು ಅದನ್ನೆಲ್ಲನೂ ಮಾಡ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೇ ಮಾಡ್ಬೋದು. ಲ್ಯಾಪ್ರೋಸ್ಕೋಪಿಕಲ್ಲಿ ಏನು ಪಾಸಿಬಲ್ ಇಲ್ಲ ಅದನ್ನು ಕೂಡ ನಾವು ರೋಬೋಟಲ್ಲಿ ಮಾಡ್ಬೋದು. ಕರೆಕ್ಟ್ ಡಾಕ್ಟರ್, ನೀವು ಹೇಳ್ತಾ ಇದ್ರೆ ರೋಬೋಟಿಕ್ ಸರ್ಜರಿ ಆಧುನಿಕ ತಂತ್ರಜ್ಞಾನ ಎಷ್ಟು ಸಹಾಯ ಮಾಡಿದೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಪೇಷಂಟ್ಗೆ ಅಂತ. ಆದರೆ ನೀವು ಹೇಳಿದ್ದು ಅಂದರೆ ಟ್ರೀಟ್ಮೆಂಟ್ ಮಾಡುವ ವಿಧಾನದಲ್ಲಿ ತುಂಬ ಸುಲಭ ಆಗಿದೆ ಅಂತ. ಇನ್ನು ಪೇಷಂಟ್ಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಯಾವ ರೀತಿಯಾಗಿ ಅಂದರೆ ಅವರ ಒಂದು ಟ್ರೀಟ್ಮೆಂಟ್ ಪೀರಿಯಡ್ ಆಗಿರ್ಬೋದು, ಅಥವಾ ರೆಸ್ಟ್ ತಗೊಳ್ಳೋ ಟೈಮ್ ಆಗಿರ್ಬೋದು ಸರ್ಜರಿ ಆದಮೇಲೆ, ಅಥವಾ ಮಾಡುವ ವಿಧಾನದಲ್ಲಿ ಅವರಿಗೆ ಪೇನ್ ಕಡಿಮೆ ಆಗುವಂಥದ್ದು, ಆ ರೀತಿಯಾಗಿ ಪೇಷಂಟ್ಗೆ ಇದು ಯಾವ ರೀತಿಯಾಗಿ ಸಹಾಯ ಆಗಿದೆ ಡಾಕ್ಟರ್? ಪೇಷಂಟ್ಸ್ಗೆ ಅಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಗಾಯ ತುಂಬ ಚಿಕ್ಕದಿರುತ್ತೆ. ಕಾಂಪ್ಲೆಕ್ಸ್ ಸರ್ಜರಿ ಕೂಡ ಸ್ಮಾಲ್ ಹೋಲ್ಸ್ ಮುಖಾಂತರ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಇದರಿಂದ ಡೇ 1ಗೆ ಅವ್ರು ಎದ್ದು ಓಡಾಡ್ತಾರೆ, ಹಾಗೆ ಬೇಗ ಡಿಸ್ಚಾರ್ಜ್ ಆಗ್ತಾರೆ. ಗಾಯ ಚಿಕ್ಕದಿರೋದು ಅಥವಾ ನೋವು ಕಡಿಮೆ ಇರೋದ್ರಿಂದ ಅವರು ತಮ್ಮ ವರ್ಕ್ ಲೈಫಿಗೂ ಕೂಡ ಬೇಗ ರಿಟರ್ನ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಯಾವೆಲ್ಲ ಪೇಷಂಟ್ಸ್ಗೆ ಮಾಡಬಹುದು? ಸೊ ಎಲ್ಲ ಸರ್ಜರಿನೂ ಯಾವುದು ಏಜ್ ಗ್ರೂಪು ಅಂತ ಇದಕ್ಕೇನು ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲ ಏಜ್ ಗ್ರೂಪ್ ಅವರು ರೋಬೋಟಿಕ್ ಸರ್ಜರಿಯನ್ನು ಮಾಡಬಹುದು. ಎಸ್ ಡಾಕ್ಟರ್, ಇನ್ನು ರೋಬೋಟಿಕ್ ಪ್ಯಾನ್ಕ್ರಿಯಾಟಿಕ್ ಸರ್ಜರಿ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಡೈಜೆಸ್ಟಿವ್ ಆರ್ಗನ್ ಆಗಿರುತ್ತೆ. ಇದರಿಂದ ಈ ಆರ್ಗನಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಸಿಕ್ರೀಟ್ ಆಗ್ತವೆ. ಇದರಿಂದ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್,
ಫ್ಯಾಟ್ ನಾವೇನೇನು ಕನ್ಸ್ಯೂಮ್ ಮಾಡ್ತೀವಿ ಎಲ್ಲ ಡೈಜೆಸ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ಒಂದು ಎಂಡೋಕ್ರೈನ್ ಪಾರ್ಟ್ ಅಂತ ಇರುತ್ತೆ, ಅದರಿಂದ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಅಂತ ಡಿಫ್ರೆಂಟ್ ಟೈಪ್ಸ್ ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತವೆ. ಇದರಿಂದ ಬಾಡಿಯ ಗ್ಲೂಕೋಸ್ ಲೆವೆಲ್ಸು ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಪ್ಯಾಂಕ್ರಿಯಾಸ್ ಇರೋದು ಒಂದು ರೆಟ್ರೋಪೆರಿಟೋನಿಯಲ್ ಆರ್ಗನ್ ಅಂದರೆ ಈಗ ಹೊಟ್ಟೆ ಅಪ್ಪರ್ ಪಾರ್ಟಲ್ಲಿ, ಮೇಲಿನ ಪಾರ್ಟಲ್ಲಿ ಪೂರ್ತಿ ಬ್ಯಾಕ್ ಸೈಡ್ ವರ್ಟಿಬ್ರಲ್ ಕಾಲಮ್ ಇರುತ್ತಲ್ಲ, ಅದರ ಮೇಲೆ ಹಾರಿಜಾಂಟಲ್ ಆಗಿ ಇರುತ್ತೆ. ಇದರ ಹಿಂದೆ ಹಾಗೆ ಮುಂದೆ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇರ್ತವೆ. ಅಯೋಟಾ ಇರುತ್ತೆ, ಇನ್ಫೀರಿಯರ್ ವೆನೆಕೆವಾ, ಇವೆಲ್ಲ ಇನ್ಫೀರಿಯರ್ ವೆನೆಕೆವಾ ಲೋವರ್ ಪಾರ್ಟ್ ಆಫ್ ದ ಬಾಡಿಯಿಂದ ಬ್ಲಡ್ಡನ್ನು ಹಾರ್ಟಿಗೆ ತೊಗೊಂಡೋಗುತ್ತೆ. ಅಯೋಟಾದಿಂದ ಆಕ್ಸಿಜನೇಟೆಡ್ ಬ್ಲಡ್ ಅಬ್ಡೋಮನ್ನು ಹಾಗೆ ಲೋವರ್ ಪಾರ್ಟ್ ಆಫ್ ದಿ ಬಾಡಿಗೆ ಸಪ್ಲೈ ಆಗುತ್ತೆ. ಹಾಗೆ ಪೋರ್ಟಲ್ ವೇನ್, ಹೆಪಾಟಿಕ್ ಆರ್ಟ್ರಿ ಅಂತ ಸ್ಟ್ರಕ್ಚರ್ಸ್ ಇರ್ತವೆ, ಇದರಿಂದ ಲಿವರ್ಗೆ ಬ್ಲಡ್ ಸಪ್ಲೈ ಎಲ್ಲ ಆಗಿರುತ್ತೆ. ಇದು ಪ್ಯಾಂಕ್ರಿಯಾಸ್ ಹಿಂದೆ ಮುಂದೆ ಎಲ್ಲ ಇವು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸು ಇರ್ತವೆ. ಸೊ ಹೀಗಾಗಿ ಪ್ಯಾಂಕ್ರಿಯಾಟಿಕ್ ಸರ್ಜರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಸರ್ಜರಿ ಆಗಿರುತ್ತೆ. ಟ್ರೆಡಿಷ್ನಲಿ ಇದನ್ನೆಲ್ಲ ಮುಂಚೆ ಓಪನ್ ಸರ್ಜರಿಯಾಗಿ ಮಾಡ್ತಿದ್ರು. ಇದರಲ್ಲಿ ತುಂಬ ದೊಡ್ಡ ಇನ್ಸಿಷನ್ನು, ದೊಡ್ಡ ಗಾಯ ಇರೋದ್ರಿಂದ ರಿಕವರಿ ಟೈಮು, ಹಾಸ್ಪಿಟಲ್ ಸ್ಟೇ, ಹಾಗೆ ಪೋಸ್ಟ್ ಆಪರೇಟಿವ್ ತೊಂದರೆಗಳು ಜಾಸ್ತಿ ಇರ್ತಾಯಿದ್ವು. ಇದರಿಂದ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಂಟ್ರೊಡ್ಯೂಸ್ ಆದಮೇಲೆ ಕೆಲವು ಜನರು ಸ್ಟಾರ್ಟ್ ಮಾಡಿದರು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಬಟ್ ಇಟ್ ಈಸ್ ಪಾಸಿಬಲ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಪ್ಯಾಂಕ್ರಿಯಾಸ್ ಮೇಲೆ ಪಾಸಿಬಲ್ ಇದೆ, ಬಟ್ ಲರ್ನಿಂಗ್ ಕರ್ವ್ ತುಂಬ ಜಾಸ್ತಿ ಇರುತ್ತೆ. ತುಂಬ ವರ್ಷ ಆದಮೇಲೆ ಮಾಡ್ಬೋದು. ಆದರೂ ಕಂಪೇರ್ ಟು ರೋಬೋಟಿಕ್ ಸರ್ಜರಿ ಅಷ್ಟು ಪ್ರಿಸೈಸ್ ಆಗಿ ಮಾಡಲಿಕ್ಕಾಗಲ್ಲ. ಸೊ ರೋಬೋಟಿಕ್ ಸರ್ಜರಿ ಪ್ಯಾಂಕ್ರಿಯಾಸಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಅಡ್ವಾಂಟೇಜಸ್ ಫಾರ್ ಬೋತ್ ಸರ್ಜನ್ಸ್ ಹಾಗೆ ಪೇಷಂಟ್ಸ್ಗೆ. ಸೊ ಪ್ಯಾಂಕ್ರಿಯಾಸಲ್ಲಿ ಬಿನೈನ್ ಪ್ರಾಬ್ಲಮ್ಸ್ ಇರ್ತವೆ, ಹಾಗೆ ಮೆಲಿಗ್ನೆಂಟ್ ಪ್ರಾಬ್ಲಮ್ ಕೂಡ ಬರ್ತವೆ. ಬಿನೈನ್ಸ್ ಪ್ರಾಬ್ಲಮಲ್ಲಿ ಸ್ಟೋನ್ ಡಿಸೀಸ್ ಮೋಸ್ಟ್ ಕಾಮನೆಸ್ಟ್, ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತಾರೆ. ಇದಕ್ಕೆ ನಾವು ಲ್ಯಾಟ್ರಲ್ ಪ್ಯಾಂಕ್ರಿಯಾಟಿಕೋ ಜಿಯೋಜನೋಸ್ಟಮಿ ಹಾಗೆ ಫ್ರೇಸ್ ಪ್ರೊಸೀಜರ್ ಅಂತ ಮಾಡ್ತೇವೆ. ಇದನ್ನು ಓಪನ್ ಅಥವಾ ರೋಬೋಟಿಕ್ ಸರ್ಜರಿ ಮುಖಾಂತರ ಮಾಡಬಹುದು. ರೋಬೋಟಿಕ್ ಸರ್ಜರಿಯಲ್ಲಿ ರಿಕವರಿ ಪೀರಿಯಡು ಫಾಸ್ಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಅಂದರೆ ಮ್ಯಾಲಿಗ್ನೆಂಟ್ ಕಂಡೀಷನ್, ಕ್ಯಾನ್ಸರಸ್ ಕಂಡೀಷನ್ಸ್ ಆಫ್ ಪ್ಯಾಂಕ್ರಿಯಾಸ್. ಇದರಲ್ಲಿ ವಿಪಲ್ಸ್, ಹೆಡ್ ಆಫ್ ದ ಪ್ಯಾಂಕ್ರಿಯಾಸ್ ಹತ್ರ ಇದ್ದರೆ ವಿಪಲ್ಸ್ ಅಂತ ಸರ್ಜರಿ ಮಾಡ್ತೇವೆ. ಟೇಲ್ ಪಾರ್ಟಲ್ಲಿ ಟ್ಯೂಮರ್ ಇದ್ದರೆ ಡಿಸ್ಟಲ್ ಪ್ಯಾಂಕ್ರಿಯಾಟೆಕ್ಟಮಿ ಅಂತ ಮಾಡ್ತೇವೆ. ವಿಪಲ್ ಸರ್ಜರಿ ಇದೆ ಅಲ್ಲ, ಇದರಲ್ಲಿ ಅಬ್ಡೋಮನಲ್ಲಿ ಇರೋದ್ರೆ ಮೋಸ್ಟ್ ಕಾಂಪ್ಲಿಕೇಟೆಡ್ ಸರ್ಜರಿ ಅಂದರೆ ವಿಪಲ್ಸ್ ಸರ್ಜರಿ. ಇದನ್ನು ನಾವು ರೋಬೋಟಿಕ್ ಸರ್ಜರಿ ಮುಖಾಂತರ ಮಾಡಬಹುದು. ನಾವು ಕೂಡ ನಮ್ಮ ಎಕ್ಸ್ಪೀರಿಯನ್ಸ್, ನಾವು 2016 ಸ್ಟಾರ್ಟ್ ಮಾಡಿದ್ವಿ ರೋಬೋಟಿಕ್ ಸರ್ಜರಿ, ಪ್ಯಾಂಕ್ರಿಯಾಸ್ ರೋಬೋಟಿಕ್ ಸರ್ಜರಿ. ಇನಿಷಿಯಲಿ 4-5 ಕೇಸಸ್ 10 ಟೈಮ್ಸ್ ಮ್ಯಾಗ್ನಿಫಿಕೇಷನ್ ಇರೋದ್ರಿಂದ ಸ್ಮಾಲ್ ಅಮೌಂಟ್ ಕೂಡ ಆಫ್ ಬ್ಲಡ್ ಕೂಡ ನಮಗೆ ಜಾಸ್ತಿ ಕಾಣ್ತಾ ಇತ್ತು. ಆವಾಗ ನಾವು ಭಯ ಬಿಟ್ಟು ಎಲ್ಲ ಕನ್ವರ್ಟ್ ಮಾಡಿ ಓಪನ್ ಮಾಡಿ ನೋಡ್ತಿದ್ವಿ. ಓಪನ್ ಮಾಡಿದ ಮೇಲೆ ನೋಡಿದ್ರೆ ಏನು ಬ್ಲೀಡಿಂಗ್ ಕಾಣ್ತಾ ಇದ್ದಿದ್ದಿಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಸ್ಟ್ 10 ಇಯರ್ಸಿಂದ ನಾವು ರೋಬೋಟಿಕ್ ಪ್ಯಾಂಕ್ರಿಯಾಟಿಕ್ ಸರ್ಜರಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರೋಬೋಟಿಕ್ ಸರ್ಜರಿಯಲ್ಲಿ ಪಬ್ಲಿಷ್ ಆಗಿದೆ. ಸೊ ಈ ಪ್ಯಾಂಕ್ರಿಯಾಟಿಕ್ ರೋಬೋಟಿಕ್ ವಿಪಲ್ಸ್ ದೇಶದಲ್ಲೇ ನಮ್ಮದು ಅಂದರೆ ಟಾಪ್ 4-5 ಸೆಂಟರ್ಸಲ್ಲಿ ಬರುತ್ತೆ, ಅಷ್ಟು ವಾಲ್ಯೂಮ್ ಎಕ್ಸ್ಪೀರಿಯನ್ಸ್ ನಮಗಿದೆ. ನಮ್ಮ ಸ್ಟಡಿಯಲ್ಲೂ ಕೂಡ ಇದೆ. ವಿಪಲ್ಸ್ ಸರ್ಜರಿ, ರೋಬೋಟಿಕ್ ವಿಪಲ್ಸ್ ಸರ್ಜರಿಯಿಂದ ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗುತ್ತೆ, ICU ಸ್ಟೇ ಕಡಿಮೆ ಆಗುತ್ತೆ, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಫಾಸ್ಟರ್ ರಿಕವರಿ, ಹಾಗೆ ಮೇ ಬಿ ಲಾಂಗ್ ಟರ್ಮ್ ಸರ್ವೈವಲ್ ಕೂಡ ಇಂಪ್ರೂವ್ ಆಗಬಹುದು ಅಂತ ಆ ಥರ ಇಂಡಿಕೇಶನ್ ಸಿಗ್ತಾ ಇದ್ದಾವೆ. ಯಾಕಂದರೆ ಓಪನ್ ಸರ್ಜರಿ, ಈಗ ಎನಿ ಕ್ಯಾನ್ಸರ್ ಸರ್ಜರಿ ಮಾಡಿದ್ಮೇಲೆ ಕೀಮೊಥೆರಪಿ ಯೂಶ್ವಲಿ ಬೇಕಾಗುತ್ತೆ. ಓಪನ್ ಸರ್ಜರಿಯಲ್ಲಿ ಗಾಯ ವಾಸಿ ಆಗುವವರೆಗೂ ಕೀಮೊಥೆರಪಿ ಕೊಡಲ್ಲ. ಯೂಶ್ವಲಿ 1 ಮಂತ್ 2 ಮಂತ್ಸ್ ಕೂಡ ಒಂದೊಂದು ಸರಿ ಬೇಕಾಗುತ್ತೆ ಗಾಯ ವಾಸಿ ಆಗಲಿಕ್ಕೆ. ಈ ರೋಬೋಟಿಕ್ ಸರ್ಜರಿಯಲ್ಲಿ ರಿಕವರಿ ಫಾಸ್ಟ್ ಆಗಿರೋದ್ರಿಂದ ಗಾಯ ಬೇಗ ಹೀಲ್ ಆಗುತ್ತೆ, ಅವರು ಕೀಮೊಥೆರಪಿಗೂ ಕೂಡ ಬೇಗ ಹೋಗ್ತಾರೆ. ಸೊ ದೆರ್ ಈಸ್ ನೋ ಡಿಲೇ ಇನ್ ಕೀಮೊಥೆರಪಿ. ಸೊ ಈ ಎಲ್ಲ ಕಾರಣಗಳಿಂದ ಮೇ ಬಿ ಇನ್ನೂ ಒಂದು 10 ವರ್ಷ ಬೇಕಾಗ್ಬೋದು ನಮಗೆ ಡೇಟಾ ಕಲೆಕ್ಟ್ ಮಾಡಿ ರಿಸಲ್ಟ್ ಅನಲೈಸ್ ಮಾಡಲಿಕ್ಕೆ. ಮೇ ಬಿ ಆಲ್ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ದೇರ್ ಮೇ ಬಿ ಆ್ಯಂಡ್ ಸರ್ವೈವಲ್ ಅಡ್ವಾಂಟೇಜ್ ಆಲ್ಸೋ ಇನ್ ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿಯಲ್ಲಿ. ಹಾಗೆ ಇದೇ ಒಂಥರ ಒಂದು ಪೇಷಂಟ್ ನಾಗ್ಪುರಿಂದ ಬಂದಿದ್ದರು ನಮ್ಮ ಹತ್ರ. ಅವರಿಗೆ ಪ್ಯಾಂಕ್ರಿಯಾಸಲ್ಲಿ ಟ್ಯೂಮರ್ ಇದೆ ಅಂತ ಎಲ್ಲ ಕಡೆ ಡಯಾಗ್ನೋಸ್ ಆಯಿತು. ಅವ್ರು ನಾಗ್ಪುರಲ್ಲಿ ಡಯಾಗ್ನೋಸ್ ಮಾಡಿದರು, ಬೆಂಗಳೂರಲ್ಲೂ ಕೂಡ ಒಂದು ಸುಮಾರು ಜನರ ಹತ್ರ ಹೋದರು. ಆಮೇಲೆ ಕೊನೆಗೆ ನಾರಾಯಣ ಹೃದಯಾಲಯಗೆ ಯಾರೋ ರೆಫರೆನ್ಸ್ ಮೇಲೆ ಬಂದರು. ಅದಕ್ಕೆ ಆದರೆ ಬಯಾಪ್ಸಿಯಲ್ಲಿ ಮಾತ್ರ ಯಾವಾಗಲೂ ಬಂದಿದ್ದಿಲ್ಲ. ಬಟ್ CT ಸ್ಕ್ಯಾನು, MRI ಸ್ಕ್ಯಾನು ಎಲ್ಲ ಮಾಡಿದ್ರು ಅದು ಟ್ಯೂಮರೇ ಇದೆ ಅಂತ ಡಯಾಗ್ನೋಸ್ ಆಗಿತ್ತು. ಸೊ ಅವರು ವಿಪಲ್ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಸೆಂಟ್ರಿಗೆ ಬಂದರು.
ನಮಗೆ ಎನಿವೇ ವಿಪಲ್ಸ್ ಮಾಡಬೇಕು, ಬಟ್ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಪ್ರೂವ್ ಮಾಡೋಣ ಡಯಾಗ್ನೋಸಿಸ್ ಅಂತ. ಅದು ಆ್ಯಂಪುಲಾ ರೀಜನ್, ಪ್ಯಾಂಕ್ರಿಯಾಸ್ ಆ್ಯಂಪುಲಾ ರೀಜನಲ್ಲಿತ್ತು. ಸೊ ಅದನ್ನು ಆ್ಯಂಪುಲೆಕ್ಟಮಿ ಅಂತ ಮಾಡಿದ್ವಿ. ಮಾಡಿ ಅದನ್ನು ಒಂದು ಪ್ಯಾಥಾಲಜಿ ಎಕ್ಸಾಮಿನೇಷನ್, ಫ್ರೋಸನ್ ಸೆಕ್ಷನ್ ಅಂತ ಮಾಡ್ತೀವಿ. ಅದು ಮಾಡಿದಾಗ ಅದರಲ್ಲಿ ಏನು ಕ್ಯಾನ್ಸರೇ ಇಲ್ಲ ಅಂತ ಬಂತು. ಅದು 20 ನಿಮಿಷಲ್ಲೇ ಮಾತ್ರ ಗೊತ್ತಾಗುತ್ತೆ. ಆಪರೇಷನ್ ಟೇಬಲ್ ಮೇಲೆ ಇದ್ದಾಗ ಅದನ್ನ ಎಲ್ಲರೂ ವೇಟ್ ಮಾಡಿ ಅದನ್ನ ಬಯಾಪ್ಸಿ ಕಳಿಸಿದ್ವಿ. ಆ ಟ್ಯೂಮರೇ ಇಲ್ಲ ಅಂತ ಬಂತು. ಸೊ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಆ ಡಿಯೋಡ್ನಮ್ ಅಂತ ಇರುತ್ತೆ ಅದನ್ನ ಓಪನ್ ಮಾಡಿ ಮಾಡಬೇಕು. ಅದನ್ನು ನಾವು ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಮಾಡಿ ಆಮೇಲೆ ಫೈನಲ್ ಬಯಾಪ್ಸಿ ಕೂಡ ವೇಟ್ ಮಾಡಿದ್ವಿ. ಅದು ಕೂಡ ನಾನ್ ಕ್ಯಾನ್ಸರಸ್ ಅಂತ ಬಂತು. ಸೊ ದಿಸ್ ಈಸ್ ರೋಬೋಟಿಕ್ ಆ್ಯಂಪುಲೆಕ್ಟಮಿ. ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾವು ನಾರಾಯಣ ಹೃದಯದಲ್ಲಿ ಮಾಡಿದ್ವಿ. ಸೊ ಪೇಷಂಟ್ ಕೂಡ ಅವರೆಲ್ಲ ಹೆದರ್ಕೊಂಡು ಬಂದಿದ್ರು, ಇಷ್ಟು ಲೈಫ್ ರಿಸ್ಕ್ ಇದೆ ಸರ್ಜರಿಗೆ, ಇಷ್ಟು ಪ್ರಾಬ್ಲಮ್ ಆಗ್ಬೋದು, ಪೋಸ್ಟ್ ಆಪರೇಟಿವ್ ಎಲ್ಲ ಚೇಂಜಸ್ ಆಗ್ಬೋದು, ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಕ್ವಾಲಿಟಿ ಆಫ್ ಲೈಫ್ ಕೂಡ ಚೇಂಜ್ ಆಗ್ಬೋದು ಅಂತ ಎಲ್ಲ ಭಯದಲ್ಲಿ ಬಂದಿದ್ರು. ಇದಿಷ್ಟು ಮಾಡಿದ ಮೇಲೆ ಇದು ರೋಬೋಟಿಕ್ ಸರ್ಜರಿ ಸಹಾಯದಿಂದ ನಾವು ಈ ರೋಬೋಟಿಕ್ ಆ್ಯಂಪುಲೆಕ್ಟಮಿ ಮಾಡಿದ್ವಿ. ಈಗ ಕೂಡ ಅವ್ರು ನೆನೆಸ್ಕೋತಾರೆ, ಯಾವಾಗಾದರೂ ಬೆಂಗಳೂರಿಗೆ ಬಂದರೆ ಬಂದು ಭೇಟಿಯಾಗಿ ಹೋಗ್ತಾರೆ. ದಟ್ಸ್ ರಿಯಲಿ ಗುಡ್ ನ್ಯೂಸ್ ಡಾಕ್ಟರ್. ಯಾಕೆಂದ್ರೆ ತುಂಬಾ ಜನ ಪೇಷಂಟ್ಸ್ಗೆ ಇದರಿಂದ ಚೇತರಿಕೆ ಕಾಣೋದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅಂಥದ್ರಲ್ಲಿ ಸರ್ವೈವಲ್ ರೇಟ್ ಕೂಡ ಇದು ರಿಟೈನ್ ಮಾಡುತ್ತೆ ಅನ್ನೋದಾದ್ರೆ ದಟ್ಸ್ ರಿಯಲಿ ಗುಡ್ ನ್ಯೂಸ್ ಡಾಕ್ಟರ್. ಎಸ್ ಡಾಕ್ಟರ್, ಇನ್ನು ಈಸೋಫೆಗಲ್ ಸರ್ಜರಿ ಮತ್ತೆ ಕೊಲೊರೆಕ್ಟಲ್ ಸರ್ಜರಿಗೂ ಕೂಡ ರೋಬೋಟಿಕ್ಸ್ ಅಪ್ಲೈ ಮಾಡಿ ಮಾಡಬಹುದಾ? ಅದರ ಸಕ್ಸಸ್ ರೇಟ್ ಯಾವ ರೀತಿಯಾಗಿದೆ ಮತ್ತೆ ಅದರ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಸೋಫೆಗಸ್ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಪೊಸಿಷನಲ್ಲಿರುತ್ತೆ. ಅದು ನೆಕ್ಕಲ್ಲಿ ಸ್ಟಾರ್ಟ್ ಆಗಿ ಎದೆ ಮುಖಾಂತರ ಅಬ್ಡಮನ್ ಹೊಟ್ಟೆವರೆಗೂ ಬರುತ್ತೆ. ಎದೆಯಲ್ಲಿ ಅದರ ಹಿಂದೆ ಮುಂದೆ ಹಾರ್ಟ್ ಇರುತ್ತೆ, ಹಾರ್ಟಿಂದ ಬರುವಂಥ ಬ್ಲಡ್ ವೆಸಲ್ಸ್ ಇರುತ್ತೆ, ಲಂಗ್ಸ್ ಇರುತ್ತೆ. ಲಂಗ್ಸಿಗೆ ಹೋಗಲಿಕ್ಕೆ ಟ್ರೇಕಿಯಾ ಮತ್ತು ಬ್ರಾಂಕೈ ಅಂತ ಇರುತ್ತೆ. ಅವೆಲ್ಲ ತುಂಬ ಡೆಲಿಕೇಟ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಈ ಮೋಸ್ಟ್ ಕಾಮನ್ಲಿ ನಾವು ಈಸೋಫೆಜಿಯಲ್ ಕ್ಯಾನ್ಸರ್ ಸರ್ಜರಿಗೆ ರೋಬೋಟನ್ನು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಇವೆಲ್ಲ ಸ್ಟ್ರಕ್ಚರ್ಸಿಂದ ಇಂಜೂರ್ ಮಾಡಲಾರ್ದೆ ಅದನ್ನು ಈಸೋಫೆಗಸನ್ನು ಸಪ್ರೇಟ್ ಮಾಡಬೇಕು. ಒಂದೊಂದು ಸರಿ ಕ್ಯಾನ್ಸರ್ ಹೇಗಿರುತ್ತೆ ಅಂದರೆ ತುಂಬ ದೊಡ್ಡದಾಗಿರುತ್ತೆ, ಇವೆಲ್ಲ ಸ್ಟ್ರಕ್ಚರ್ಸಿಗೆ ತುಂಬ ಡೆನ್ಸ್ ಆಗಿ ಅಂಟ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಹಾರ್ಟಿಂದ ಬಿಡಿಸ್ಬೇಕು, ಏರ್ವೇದಿಂದ ಬಿಡಿಸ್ಬೇಕು. ಹಾಗೆ ಸರ್ಜರಿ ಮಾಡಿದ ಮೇಲೆ ಲಿಂಫ್ ನೋಡ್ಸ್ ಅಂತ ಇರ್ತವೆ, ಅದನ್ನು ಕೂಡ ತೆಗಿಬೇಕು. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲೂ ನಾವು ಮಾಡ್ತೀವಿ ಇದನ್ನು. ಅದರಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟ್ರೂಮೆಂಟ್ಸು ಅಷ್ಟು ಕಾಂಪ್ಲಿಕೇಟೆಡ್ ಮೂಮೆಂಟ್ಸು ಮಾಡ್ಲಿಕ್ಕೆ ಬರಲ್ಲ. ಲಿಂಫ್ ನೋಡ್ ತೆಗಿಯೋದು ಕಂಪ್ಲೀಟ್ ಸರ್ಜರಿ ಮಾಡಬೇಕಂದ್ರೆ ಅವೆಲ್ಲ ಸ್ಟೇಷನ್ಸ್ ಇರ್ತಾವೆ, ಲಿಂಫ್ ನೋಡ್ ಸ್ಟೇಷನ್ಸು ಎಲ್ಲನೂ ತೆಗಿಬೇಕಾಗತ್ತೆ. ಸಮ್ಟೈಮ್ಸ್ ರೇಡಿಯೇಷನ್ನು ಕೀಮೊಥೆರಪಿ ಕೊಡೋದ್ರಿಂದ ಅವೆಲ್ಲ ಲಿಂಫ್ ನೋಡ್ಸು ತೆಗಿಯೋದು ಒಂದೊಂದು ಸರಿ ಡಿಫಿಕಲ್ಟ್ ಆಗುತ್ತೆ. ಇವನ್ನೆಲ್ಲ ರೋಬೋಟಿಕ್ ಸರ್ಜರಿ ಮುಖಾಂತರ ಆರ್ಟಿಕ್ಯುಲೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದ ಲಿಂಫ್ ನೋಡ್ ಡಿಸೆಕ್ಷನ್ನು ಮತ್ತು ಕಾಂಪ್ಲಿಕೇಟೆಡ್ ಸಪ್ರೇಷನ್ ಮಾಡೋದು, ಇದು ಹಾರ್ಟಿಂದ ಅಥವಾ ಬ್ಲಡ್ ವೆಸಲ್ಸಿಂದ ಸಪ್ರೇಟ್ ಮಾಡೋದು, ಏರ್ವೇಸಿಂದ ಸಪ್ರೇಟ್ ಮಾಡೋದು ಎಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಸೊ ಇದರಿಂದ ಸಕ್ಸಸ್ ರೇಟು ತುಂಬ ಚೆನ್ನಾಗಿರುತ್ತೆ ರೋಬೋಟಿಕ್ ಸರ್ಜರಿಯಲ್ಲಿ ಈಸೋಫೆಗಸ್. ಇದು ಕ್ಯಾನ್ಸರ್ಗಾಯಿತು. ಇನ್ನು ನಾನ್ ಕ್ಯಾನ್ಸರಸ್ ಅಂದರೆ ಸಮಥಿಂಗ್ ಅಕಲೇಸಿಯಾ ಕಾರ್ಡಿಯಾ ಅಂತ ಇರುತ್ತೆ. ಅದರಲ್ಲಿ ಬಿನೈನ್ ಕಂಡೀಷನ್ನು, ಅದು ಲೋವರ್ ಎಂಡ್ ಆಫ್ ಈಸೋಫೆಗಸ್ಸು ಬ್ಲಾಕ್ ಆಗಿರುತ್ತೆ, ಮಸಲ್ ಪ್ರಾಬ್ಲಮ್ ಇರೋದ್ರಿಂದ ಬ್ಲಾಕ್ ಆಗಿರುತ್ತೆ. ಊಟ ಮಾಡಬೇಕಾದ್ರೆ ಅದು ಅಡ್ಡ ಬರ್ತಾ ಇರುತ್ತೆ, ಅಂದರೆ ಫ್ಲೋಗೆ ಅಡ್ಡ ಬರ್ತಾ ಇರುತ್ತೆ. ಅದರಲ್ಲಿ ಏನು ಮಾಡಬೇಕು, ಮಸಲ್ ಲೇಯರ್ವರೆಗೆ ಮಾತ್ರ ಕಟ್ ಮಾಡಬೇಕು. ಈಸೋಫೆಗಸ್ ಲೇಯರಲ್ಲಿ 4 ಲೇಯರ್ಸ್ ಇರುತ್ತೆ, ಅದರಲ್ಲಿ ಮಸಲ್ ಲೇಯರ್ವರೆಗೆ ಮಾತ್ರ, ಒಳಗಡೆ ಲೇಯರ್ ಹಾಗೆ ಬಿಡಬೇಕು. ಅಂದರೆ ಸಬ್ ಲೇಯರ್, ಒಂದು ಆರ್ಗನ್ ಪೂರ್ತಿ ತೆಗೆಯೋದಂದರೆ ಈಸಿ ಆಗುತ್ತೆ. ಮಸಲ್ ವಾಲಲ್ಲಿ ಲೇಯರ್ ಸ್ಪ್ಲಿಟ್ ಮಾಡಿ ಮಸಲ್ವರೆಗೂ ಮಾತ್ರ ಕಟ್ ಮಾಡಬೇಕಾಗತ್ತೆ. ಸೊ ತುಂಬ ಡೆಲಿಕೇಟ್ ಸರ್ಜರಿ, ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರೋಬೋಟಿಕ್ ಸರ್ಜರಿ. ಹಾಗೆ ರಿಫ್ಲೆಕ್ಸ್ ಪ್ರಾಬ್ಲಮ್ಮು ಅಥವಾ ಆ್ಯಸಿಡಿಟಿ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ, ಫಂಡೋಪ್ಲೈಕೇಶನ್ ಅಂತ ಮಾಡ್ತೀವಿ. ಸೊ ಅದಕ್ಕೂ ಕೂಡ ತುಂಬ ರೋಬೋಟಿಕ್ ಸರ್ಜರಿ ಹೆಲ್ಪ್ ಆಗುತ್ತೆ. ಎಸ್ ಡಾಕ್ಟರ್, ನೀವು ಕೊಲೊರೆಕ್ಟಲ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ರೋಬೋಟಿಕ್ ಕೊಲೊರೆಕ್ಟಲ್ ಸರ್ಜರಿ, ಎಸ್ಪೆಷಲಿ ರೆಕ್ಟಲ್ ಸರ್ಜರಿ. ರೆಕ್ಟಲ್ ಸರ್ಜರಿ ಅಂದರೆ ಇದು ಲಾರ್ಜ್ ಇಂಟೆಸ್ಟೈನಿನ ಕೊನೆ ಭಾಗ. ಇದು ಪೆಲ್ವಿಸ್ ಅಂತ ಸ್ಟ್ರಕ್ಚರಲ್ಲಿ ಇರುತ್ತೆ. ಇದು ಫನಲ್ ಥರ ಇರುತ್ತೆ, ಇನ್ವರ್ಟೆಡ್ ಫನಲ್. ಕೆಳಗೆ ಹೋದಂಗೆ ಸ್ಪೇಸ್ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗೆ ಇದ್ರ ಹತ್ರ ಯೂರಿನರಿ ಬ್ಲ್ಯಾಡರ್ ಇರುತ್ತೆ, ಫಿಮೇಲ್ಸಲ್ಲಿ ಯೂಟ್ರಸ್ ಕೂಡ ಇರುತ್ತೆ. ಹಾಗೆ ಸುತ್ತಮುತ್ತ ಬ್ಲ್ಯಾಡ್ರಿಗೆ, ಯೂಟ್ರಸ್ಸಿಗೆ ಅಥವಾ ಡೈಜೆಸ್ಟಿವ್ ಆರ್ಗನ್ಸಿಗೆ ಸಪ್ಲೈ ಮಾಡೋ ನರ್ವ್ಸ್ ಇರ್ತವೆ. ಎಲ್ಲನೂ ಪ್ರಿಸರ್ವ್ ಮಾಡಬೇಕು. ಪ್ರಿಸರ್ವ್ ಮಾಡಿ, ಕೆಲವೊಂದು ಸರಿ ಟ್ಯೂಮರ್ ತುಂಬ ಕೆಳಗಡೆ ಇರುತ್ತೆ, ಅಂದರೆ ಸ್ಪಿಂಕ್ಟರ್ ಮಸಲ್ಸ್ ಅಂತ ಇರ್ತವೆ, ಅದರ ಹತ್ರ ಇರುತ್ತೆ. ಅದೇನಾದ್ರು ಡ್ಯಾಮೇಜ್ ಆಯ್ತಂದರೆ ಪರ್ಮನೆಂಟ್ ಲೈಫ್ ಲಾಂಗ್ ಕೊಲಾಸ್ಟಮಿ ಬೇಕಾಗುತ್ತೆ. ಇಂಥ ಎಲ್ಲ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸಲ್ಲಿ ರೋಬೋಟಿಕ್ ಸರ್ಜರಿ ಮುಖಾಂತರ ಎಷ್ಟೇ ಕೆಳಗಿದ್ರೂ ಆ ಟ್ಯೂಮರನ್ನು ಪೂರ್ತಿ ಕಂಪ್ಲೀಟಾಗಿ ಡಿಸೆಕ್ಟ್ ಮಾಡಿ ಸ್ಪಿಂಕ್ಟರ್ ಪ್ರಿಸರ್ವ್ ಮಾಡಬೇಕಾದಂಥ
ಎಕ್ಸಾಂಪಲ್ಸು ಸುಮಾರಾಗಿದ್ದಾವೆ. ಸೊ ಇದರಿಂದ ಫೈನ್ ಪ್ರಿಸೈಸ್ ಡಿಸೆಕ್ಷನ್, ಅಡಿಕ್ವೇಟ್ ಲಿಂಫ್ ನೋಡ್ ಕ್ಲಿಯರೆನ್ಸ್, ನರ್ವ್ಸ್ ಎಲ್ಲ ಸ್ಪೇರ್ ಮಾಡೋದು, ನರ್ವ್ಸನ್ನು ಡ್ಯಾಮೇಜ್ ಮಾಡಲಾರ್ದೆ ಡಿಸೆಕ್ಟ್ ಮಾಡಿ ಸ್ಪಿಂಕ್ಟರನ್ನು ಕೂಡ ಪ್ರಿಸರ್ವ್ ಮಾಡಿ ಸುಮಾರು ಜನರಿಗೆ ಕೊಲಾಸ್ಟಮಿಯನ್ನು ಸೇವ್ ಮಾಡ್ಬೋದು. ಸೊ ಹೀಗಾಗಿ ರೋಬೋಟಿಕ್ ಸರ್ಜರಿ ರೆಕ್ಟಲ್ ಕ್ಯಾನ್ಸರ್ ಸರ್ಜರಿಯಲ್ಲಿ ಅನ್ಕ ತುಂಬ ಅಡ್ವಾಂಟೇಜ್ ಇದೆ. ಎಸ್ ಡಾಕ್ಟರ್, ಇನ್ನು ಒಬೆಸಿಟಿ ಸರ್ಜರಿನ ರೋಬೋಟಿಕ್ಸ್ ಮೂಲಕ ಮಾಡಬಹುದಾ ಡಾಕ್ಟರ್? ರೋಬೋಟಿಕ್ ಸರ್ಜರಿ ಮುಖಾಂತರ ಒಬೆಸಿಟಿ ಸರ್ಜರಿ ಕೂಡ ಮಾಡಬಹುದು. ಇದು ತುಂಬ ಅಡ್ವಾಂಟೇಜಸ್ ಆಗಿರುತ್ತೆ. ಯಾಕಂದರೆ ಟ್ರೆಡಿಷ್ನಲಿ ನಾವು ಒಬೆಸಿಟಿ ಸರ್ಜರಿಯನ್ನು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡ್ತೇವೆ. ಈ ಒಬೀಸ್ ಆಗೋರು 100, 150, 200 kg, 250 kg ಈ ಥರ ಎಲ್ಲ ವೇಟಿಂದ ಇರ್ತಾರೆ. ಅವ್ರ ಅಬ್ಡೋಮಿನಲ್ ಫ್ಯಾಟ್ ಇಷ್ಟು ದಪ್ಪ ಇರುತ್ತೆ. ಇದರಲ್ಲಿ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ಹಾಕಿ ಮ್ಯಾನ್ಯುವಲಿ ಸರ್ಜರಿ ಮಾಡೋದು ತುಂಬ ರೆಸಿಸ್ಟೆನ್ಸ್ ಕೊಡುತ್ತೆ. ಇದು ವಾಲ್ ಮೂಮೆಂಟ್ ಆಗಲ್ಲ. ಇವನ್ನೆಲ್ಲ ಹಾಗೆ ಅವ್ರ ಲಿವರ್ ಕೂಡ ತುಂಬ ವೇಟ್ ಇರುತ್ತೆ. ಲಿವರನ್ನು ಮೇಲೆ ಲಿಫ್ಟ್ ಮಾಡಿ ಮ್ಯಾನ್ಯುವಲ್ ಆಗಿ ಲಿಫ್ಟ್ ಮಾಡಬೇಕು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ. ಹಾಗೆ ಅದರ ಕೆಳಗಡೆ ಇರೋ ಸ್ಟಮಕ್ ಮೇಲೆ ಆಪರೇಷನ್ ಮಾಡಬೇಕಾಗತ್ತೆ. ಇವೆಲ್ಲ ಪ್ರಾಬ್ಲಮ್ಸು ರೋಬೋಟಿಕ್ ಸರ್ಜರಿಯಲ್ಲಿ ಓವರ್ಕಮ್ ಆಗುತ್ತೆ. ಹಾಗೆ ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಇನ್ ಒಬೆಸಿಟಿ ಸರ್ಜರಿ. ಯಾಕೆಂದರೆ ರೋಬೋಟಿಕ್ ಸರ್ಜರಿಯಲ್ಲಿ ಬಿಲ್ಟ್ ಇನ್ ಸ್ಟೇಪ್ಲರ್ಸ್ ಇರ್ತವೆ. ಸೊ ಅದು ಟಿಶ್ಯೂ ಸೆನ್ಸಿಂಗ್ ಟೆಕ್ನಾಲಜಿ ಕೂಡ ಇದೆ. ಯಾವ ಆರ್ಗನ್ಗೆ ಎಷ್ಟು ದಪ್ಪ ಸ್ಟೇಪ್ಲರ್ ಬೇಕು ಅದನ್ನು ಕೂಡ ರೋಬೋಟೇ ಸೆನ್ಸ್ ಮಾಡಿ ಆ ಥರ ಸ್ಟೇಪ್ಲರ್ನ ನಾವು ಫೈರ್ ಮಾಡ್ತೇವೆ. ಸೊ ಇದರಿಂದ ಆ ಸ್ಟೇಪಲ್ ಲೈನ್ ಲೀಕು, ಬ್ಲೀಡಿಂಗು ಇವೆಲ್ಲ ತುಂಬ ಕಡಿಮೆ ಆಗುತ್ತೆ. ಹಾಗೆ ಎಲ್ಲಾದರೂ ಸ್ಟಿಚ್ ತೊಗೋಬೇಕು ಅಥವಾ ಎಲ್ಲಾದರೂ ನಮಗೆ ಸರಿ ಅನಿಸ್ಲಿಲ್ಲ ಅಂದರೆ ಸ್ಟಿಚ್ ತೊಗೋಬೇಕಂದ್ರೆ ಇಂಥ ಒಬೀಸ್ 150, 200 kg ಅವರ ಒಳಗಡೆ ಈ ಸೂಚರ್ ಕೂಡ ನಾವು ತುಂಬ ಈಸಿಯಾಗಿ ಮಾಡ್ಬೋದು. ಫೈನಲಿ ದ ಕಾಸ್ಟ್ ಒಬೆಸಿಟಿ ಸರ್ಜರಿಯಲ್ಲಿ ಮಾತ್ರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಹಾಗೂ ರೋಬೋಟಿಕ್ ಸರ್ಜರಿಗೆ ಕಾಸ್ಟ್ ಸೇಮ್ ಇರುತ್ತೆ. ಸೊ ಹೀಗಾಗಿ ಎನಿ ಒಬೆಸಿಟಿ ಪೇಷಂಟ್ ಬಂದರೂ ನಾವು ಅವ್ರಿಗೆ ರೋಬೋಟಿಕ್ ಸರ್ಜರಿನೇ ಮಾಡಿಸ್ಕೊಳ್ಳಿ ಅಂತ ಪ್ರಮೋಟ್ ಮಾಡ್ತೇವೆ. ಅಡ್ವಾಂಟೇಜ್ ಆಗಿದ್ರೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದ ನಿಮಗೆ. ಧನ್ಯವಾದಗಳು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಾರಾಯಣ ಹೆಲ್ತ್ ಸಿಟಿ, ಹೊಸೂರು ರಸ್ತೆ, ಆನೇಕಲ್ ತಾಲೂಕು, ಬೊಮ್ಮಸಂದ್ರ, ಬೆಂಗಳೂರು, ಕರ್ನಾಟಕ 560099. ದೂರವಾಣಿ ಸಂಖ್ಯೆ 180003090309. ಎಸ್, ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.